Hello friends, welcome to Patadkal English Academy and Banishankar English Academy. This is the 12th question paper regarding midterm examination previous question papers of PUC second year class. Okay, I am going to answer some selected questions. First, multiple choice questions. Whom does Juliet associate with the coming of night? Juliet associates with the come night, come Romeo, she said. So she associates Romeo with coming of night. Come night, come Romeo, she says in the poem, Solilaki. Second, arrange in the proper sequence as in the story of True Deer. Peaceful kingdom, murder committed, ಇವೆರಡು ಕಂಪೇರ್ ಮಾಡಿದ್ರೆ ಇದು ಮೊದಲು ಬರುತ್ತೆ. ಚೇಂಜ್ಡ್ ದ ಲೈಫ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಇದು ನಂತರನೇ ಬರ್ತದೆ, ಇದು ಮೊದಲು ಬರ್ತದೆ. ಪೀಸ್ಫುಲ್ ಕಿಂಗ್ಡಮ್, ಇದು ಒಂದೇ ಆಯ್ತಲ್ಲಪ್ಪ, ಮತ್ತು ಅವಾಗ ಏನು ಮಾಡೋದು, ಎರಡನೇದು ಮಾಡೋದು. ಮರ್ಡರ್ ಕಮಿಟೆಡ್, ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಇವು ಎರಡನ್ನು ಕಂಪೇರ್ ಮಾಡಿದ್ರೆ ಇದು ಮೊದಲು ಆಗ್ತೈತಿ. ಹಾಗಾದ್ರೆ ಟೋಟಲಿ ಇದು ಮೊದಲು ಆಗ್ತೈತಿ. ಎ ಅಂತ ಬರಿಬೇಕು. ಇದಕ್ಕೆ ಎ ಅಂತ ಬರೆದು ಇಷ್ಟು ಬರಿಬೋದ್ರಿ, ಬರೀಬೇಕ್ರಿ, ಬರದ್ ಬಿಡ್ರಿ. ಒಂದೇ ಮಾರ್ಕ್ ನೀವು ಇಷ್ಟೆಲ್ಲ ಲೆಕ್ಕ ಹಾಕಿದ್ರು 1 ಮಾರ್ಕಿನ ಕ್ವಶನ್ ಇದು. ಥರ್ಡ್ ಕ್ವಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್, ಖಲೀಲ್ ಗಿಬ್ರಾನ್ ಸರ್, what may be given to the children? Love. What must not be? Thoughts. Fourth question, what according to the women is the real value of the forest as mentioned by Vandana Shiva? Streams and springs. This option is right. Springs and streams. This is correct. Question number 5. When was the Navadanya farm started? According to Vandana Shiva. 1994 aduri. But this option illidrolagre. Actually, it was started in 1994 in Doon Valley. Navadanya farm adu. In Navadanya movement start adadu 1987. ಎರಡೂ ಇಲ್ಲ ಇದರೊಳಗಡೆ. 1994 ಇದೇನು ಮಿಸ್ ಆಗಿರ್ಬೇಕು, ಒಂದು ಇದು 9 ಮಾಡ್ಬೇಕು ನೋಡ್ರಿ, ದೆನ್ ಇಟ್ ವಿಲ್ ಬಿ ರೈಟ್. 1994. ಸಿಕ್ಸ್ತ್ ಕ್ವಶನ್, ವಾಟ್ ಮೇಕ್ಸ್ ಪೀಸ್ ಬಿಟ್ವೀನ್ ಗೊಂಜಾಲ್ ಅಂದ್ರೆ ಪಿಂಚ್ ಆಫ್ ಸ್ನಫ್. Last. Match the person's name who interconnected with the column A with the column B related to the play A Sunny Morning and choose the correct option. Donna Lara, gallant lover, silver medal, idaagtaitre. Juanito, man servant, ಇದಾಗ್ತದೆ. ಗೊಂಜಾಲು ಗ್ಯಾಲೆಂಟ್ ಲವರ್, ಇದಾಗ್ತದೆ. ಹೆಂಗೀಗ ಆಪ್ಷನ್ ಇದು ಮಾಡೋದು? ಈಗ ಡೋನಾಲಾರ ಯಾವುದಿದು? ಡೋನಾಲಾರ ಸೆಕೆಂಡ್ ಯುವಾನೆಟೋ ಮ್ಯಾನ್ಸೆಟ್, ಸೆಕೆಂಡ್ ಥರ್ಡ್ ಫಸ್ಟ್. ದಿಸ್ ಆಪ್ಷನ್ ಇಸ್ ರೈಟ್. 8th, the speaker in When You Are Old addresses the lady he admired in his life ಅಂತ ಐತೆ ಟೆಕ್ಸ್ಟ್ ಬುಕ್ ಒಳಗೆ. ಇವರಿಲ್ಲೇ ಎ ಯಂಗ್ ಲೇಡಿ, an old lady, the reader, the little, ಅಲ್ಲ, no, this is right. ಯಂಗ್ ಲೇಡಿ ಅಂತ ತಿಳ್ಕೊಬೇಕು. the lady he admired in his life ಅಂತ ಐತೆ.
ನೆಕ್ಸ್ಟ್ 9th ಕ್ವಶನ್. ವಾಟ್ ವಾಸ್ ಟಕ್ಡ್ ಅಂಡರ್ ದ ಮ್ಯಾನ್ಸ್, ಇದು ನ್ಯೂಸ್ ಪೇಪರ್ ಇದು. ಇನ್ ಒನ್ ಹ್ಯಾಂಡ್ ಹಿ ಹ್ಯಾಡ್ ಅ ಸ್ಪೇಡ್ ಅಂಡ್ ಇನ್ ಹಿಸ್ ಆರ್ಮ್ ಎ ನ್ಯೂಸ್ ಪೇಪರ್ ವಾಸ್ ಟಕ್ಡ್. ದಿಸ್ ಆಪ್ಷನ್ ಇಸ್ ರೈಟ್. 10th ಕ್ವಶನ್. ವೆರ್ ವಾಸ್ ಕೊಕೊನಟ್ ಗ್ರೋ, ಚನ್ನರಾಯಪಟ್ಟಣ ರೀ. ವೆರ್ ವಾಸ್ ಅ ಕೊಕೊನಟ್ ಗ್ರೋ ಇನ್ ವಿಚ್ ನಾರೇಟರ್ ಆಫ್ ದ ಗಾರ್ಡನರ್ ಮೆಟ್ ಅನ್ ಓಲ್ಡ್ ಮ್ಯಾನ್. I met him in a coconut garden near Channaraipatna ಅಂತ ಅದರ. Channaraipatna. Question number 11. Multiple choice questions are complete now. Coming to grammar questions. Passive form. Fill in the blanks by using the right form of the verbs given in brackets. In the toy kingdom, ಇದು ಲೆಕ್ಕಕ್ಕೆ ತಗೋಬಾರ್ದು. A council ಇದನ್ನಷ್ಟೇ ಲೆಕ್ಕಕ್ಕೆ ತಗೊಳ್ರಿ. ಪಾಸ್ಟ್ ಟೆನ್ಸ್ ಹೆಂಗಿರ್ತದೆ ಸ್ಟೋರಿ, ಯೂಸ್ವಲಿ ಪಾಸ್ಟ್ ಹೆಂಗಿರ್ತದೆ, ಬಟ್ ಇದು ಮಜಬೂತ್ ಐತಿ. ಸ್ವಲ್ಪ ನೋಡ್ಬೇಕಿದನ್ನ, ಸ್ವಲ್ಪ ನೋಡ್ಬೇಕು ನಿಮ್ಗೆಲ್ಲ. ನಾ ಹೇಳ್ತೇನೆ ನಿಮ್ಗೆ ಅದನ್ನೆಲ್ಲ. ಇನ್ ದ ಟಾಯ್ ಕಿಂಗ್ಡಮ್ ಈ ಕೌನ್ಸಿಲ್ ಇದನ್ನ ಪಾಸ್ಟ್ ಮಾಡಲೇಬೇಕು. ಇದನ್ನು ಪಾಸ್ಟ್ ಮಾಡ್ರಿ. ಸಿಂಗುಲರ್ ನಂಬರ್ದ ವಾಸ್ ಹಾಕ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಕಾಲ್ಡ್ ಹಾಕ್ರಿ. ವಾಸ್ ಕಾಲ್ಡ್. ಟು ಕನ್ಸಿಡರ್ ವಾಟ್, ಇದು ಮಜಬೂತ್ ಅದ ನೋಡ್ರಿ. ಇದನ್ನ ಯಾಕೆ ಪಾಸ್ಟ್ ಮಾಡಂತೀನಿ ಅಂತಂದ್ರೆ ಫ್ರೆಂಡ್, ಇಲ್ಲಿ ಪಾಸ್ಟ್ ಐತೆ ನೋಡ್ರಿ, ಕ್ಲೂ ಕೊಟ್ರ ನೋಡ್ರಿ. ಈ ಮುಂದಿನ ಎರಡು ಪ್ರೆಸೆಂಟ್ ಮಾಡ್ಬೇಕ್ರಿ ಮತ್ತೆ. ಯಾಕಂತ ಕೇಳಿ ಟುಡೇ ಅಂತ ಐತಿ. ಭಾಳ ಮಸ್ತ್ ಕೊಟ್ಟರಲ್ಲ ಕ್ವಶನ್ ಇದನ್ನ. ಎಲ್ಲವೂ ಪಾಸ್ಟ್ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತೈತಿ. ಬ್ಯೂಟಿಫುಲ್ ಐತಿ ಕ್ವಶನ್, ಮಸ್ತ್ ಕೊಟ್ಟಾರ ನೋಡ್ರಿ. ಭಾಳ ಚಾಣಾಕ್ಷ ಹುಡುಗರು ಇದ್ರೆ ಗೊತ್ತಾಗ್ತೈತಿ. ಇಲ್ದಿದ್ರೆ ಪಾಸ್ಟ್ನಾಗ ಹಿಡ್ಕೊಂಡು ಹೋಗ್ಬಿಡ್ತೀವಿ ನೋಡ್ರಿ. ಇದನ್ನ ಯಾಕೆ ಪಾಸ್ಟ್ ಮಾಡಲೇಬೇಕು ಅಂದ್ರೆ ಪಾಸ್ಟ್ ಇದೆ ಸರ್ ಇದ್ರಿ. ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್. ವಾಟ್ ಅಂದ್ರೆ ಸಿಂಗ್ಲರ್ ಆಗ್ತೈತಿ, ಪ್ಲೇವರಲ್ ಆಗ್ತೈತಿ. ಏನು ಸಮಸ್ಯೆ ಬರೋದಿಲ್ಲ ನಮಗೆ. ಸಿಂಗ್ಲರ್ ಪ್ಲೇವರಲ್. ವಾಸ್ ತಗೋಬೇಕು, ವೇರ್ ತಗೊಂಡ್ರೆ ಸಮಸ್ಯೆ ಆಗ್ತೈತಿ. ವಾಸ್ ವೇರ್ ತಗೊಳ್ಳೋದಿಲ್ಲ, ಕುಡ್ ತಗೋಬೇಕ್ರಿ. ಮಾಡೆಲ್ ಕೊಟ್ಟಾರಿಲ್ಲ, ಅದೇ ಮಾಡೆಲ್ ಬರಿಬೇಕ್ರಿ. ಬಿ ಅಂತ ಒಂದು ಶಬ್ದ ಬರ್ಕೋಬೇಕ್ರಿ. ಪ್ಯಾಸಿವ್ ವಾಯ್ಸಲ್ಲಿ ಇದು. ಐ ಕ್ಯಾನ್ ಸ್ಪೀಕ್ 10 languages. 10 languages ಕ್ಯಾನ್ ಬಿ ಸ್ಪೋಕನ್. ವಾಟ್ ಕುಡ್ ಬಿ ಡನ್. ಮಾಡೆಲ್ ಇದ್ರೆ ಸರ್, ಮಾಡೆಲ್ ಇದ್ರೆ ಅದೇ ಮಾಡೆಲ್ ತಗೋರಿ. ವಾಸ್ ವೇರ್ ಪ್ರಶ್ನೆ ಬರೋದಿಲ್ಲ. ಕ್ಯಾನ್ ಇದ್ರೆ ಕ್ಯಾನ್ ತಗೋರಿ, ಕುಡ್ ಇದ್ರೆ ಕುಡ್ ತಗೋರಿ, ಮೇ ಇದ್ರೆ ಮೇ ತಗೋರಿ, ಮೈಟ್ ಇದ್ರೆ ಮೈಟ್ ಇದ್ರೆ. ಮಾಡೆಲ್ ಇದ್ರೆ ಅದೇ ಮಾಡೆಲ್ ತಗೊಂಡು ಬಿ ಹಾಕಬೇಕು. ವಾಟ್ ಕುಡ್ ಬಿ ಡನ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ರಿ. ಡೂದ್. ಸರ್ ಎಲ್ಲ ಮಾಡಲ್ ಹೌದು 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 ಎಲ್ಲ ಮಾಡಲ್ ಇದೇ ರೀತಿ ಮಾಡಬೇಕು ಸರ್. ಕೊಡ್ತಾರನ್ರಿ, ಕೊಟ್ಟಾರೆ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಬೇಕಾದಷ್ಟೆಲ್ಲ ಕೊಟ್ಟಾರೆ ಸರ್. ಒಂದು ಪಾಸ್ಟ್ ಒಂದು ಪ್ರೆಸೆಂಟ್ ಕೊಡೋ ಸಾಧ್ಯತೆ ಐತ್ರಿ, ಬಟ್ ಯೂಸ್ವಲಿ ಕೊಡೋದಿಲ್ಲ. ಕೊಡ್ತಾರ್ರಿ. ಕಲಿಸ್ಲಿಕ್ಕತ್ತೆ ನಾನು ಹೇಳಿನಲ್ಲ, ಭಾಳ ಸಲ ಹೇಳಿನಿ. ಲಾಂಗ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಕೇಳ್ತಾರೆ ಇದನ್ನು. ಇದೊಂದ್ಸಲ ಕೇಳ್ಯಾರ. ರುಕ್ಮಿಣಿ ದೇವಿ ಅರುಂಡಲ್ಲಿ ಅಂತ ಒಂದು ಲೆಸನ್ ಇತ್ತು ಭಾಳ ವರ್ಷಗಳ ಹಿಂದೆ. ಅದ್ರಾಗ ಅದು ಅಡ್ಯಾರದೊಳಗ ಮಡ್ರಾಸ್ದೊಳಗ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ಅದು ಪಾಸ್ಟ್ ಟೈಮ್ ತುಂಬಬೇಕಾಗ್ತದೆ. ಮುಂದೆ ಇವತ್ತೂ ಅಲ್ಲೇ ಸ್ಟೂಡೆಂಟ್ಸ್ಗಳು ಕಲಿತಾರ ಅಂತ ತಿಳ್ಕೊಂಡು ಹಿಂಗೆಲ್ಲ ಬರ್ತೈತಿ. ಅದನ್ನು ಪ್ರೆಸೆಂಟ್ನೇ ಮಾಡ್ಬೇಕಾಗೈತಿ. ಹಿಂಗೆ ಒಂದೊಂದು ಸಾರಿ ಒಂದು ಪ್ಯಾರಾಗ್ರಾಫ್ನಲ್ಲೇ 1-2 ಪಾಸ್ಟ್ 1-2 ಪ್ರೆಸೆಂಟ್ ಹಿಂಗೆ ಮಾಡೋ ಸಾಧ್ಯತೆ ಇರ್ತೈತ್ರಿ. ಹಾಗಾಗಿ ಇದು ಕುಡ್ ಐತಂದ್ರೆ 1-2 ಲೈನ್ ಪಾಸ್ಟ್ ಮಾಡಿಬಿಡೋಣ್ರಿ. ಇದನ್ನಂತೂ ಪಾಸ್ಟ್ ಮಾಡ್ಬಿಡ್ರಿ. ಮತ್ತು ಆಮೇಲೆ ಎ ಬಿ ಬೇರೆ ಬೇರೆ ಕೊಟ್ಟಾರ ನೋಡ್ರಿ. ಯಾಕಂದ್ರೆ ಇದು ಬೇರೆನೇ ಅದ. ಯೂಸ್ವಲಿ ಹಿಂಗೆ ಕೊಡೋದಿಲ್ರಿ. ಒಂದು ಸಿಚುವೇಶನ್ದೂ ಕೊಡ್ತಾರೆ ಇವ್ರು. ಎ ಸಿಚುವೇಶನ್ ಮಾಡಿದ್ದು ಟಾಯ್ ಕಿಂಗ್ಡಮ್ ಮತ್ತು 2 ಡಿಯರ್ಲೆಸ್ ಅಂತ ಕೊಡ್ತಾರೆ. ಇಲ್ಲೇನು ಕೊಡ್ತಾರೆ, ಶಾಂತಿನಿಕೇತನ ಅಂತಂದ್ರೆ ವಂದನಾ ಶಿವ ಅವ್ರ ಲೆಸನ್ ಇದು. ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್. ಈ ತರಹ ಮಾಡ್ಯಾರ, ಹೊಸ ಥರ ಮಾಡ್ಯಾರ. ಆದ್ದರಿಂದ ಇದಕ್ಕೊಂದು ಪಾಸ್ಟ್ ಮಾಡಿಬಿಟ್ರಿ. ನಾನು ಅಷ್ಟು ಇದು ಮಾಡಿಲ್ಲ ನೋಡಿದ್ರೆ. ಇದು ಪಾಸ್ಟ್ ಮಾಡಿಬಿಟ್ರಿ. ಇದು ಪೇಪರ್ಲಿ ಪಾಸ್ಟ್ ಮಾಡಿಬಿಡ್ರಿ. ಇದು ಸಪ್ರೇಟ್ ಇದೆ ನೋಡ್ರಿ, ಎ ಬಿ ಅಂತೇಳಿ. ಬಟ್ ನೀವು ಹೇಳಿದ್ರಲ್ಲ ಸರ್, ಅದು ಮತ್ತು ಒಂದೇ ಪ್ಯಾರಾಗ್ರಾಫು ಪಾಸ್ಟ್ ಪ್ರೆಸೆಂಟ್ ಕೊಟ್ಟಾರ್ರಿ. ನಾನು ಯಾಕೆ ಸುಳ್ಳು ಹೇಳಿ ನಿಮಗೆ? ಅದು ನೆನಪು ಬರ್ತಾ ಇಲ್ಲ ನೋಡೋಣ. ಮಡ್ರಾಸ್ದೊಳಗೆ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾರ್ರಿ ಅವರು. ರುಕ್ಮಿಣಿ ದೇವಿ ಅರುಂಡಲ್ ಅವರು. ಯಾಮಿನಿ ಅಂತ ತಿಳ್ಕೊಂಡು ಅವ್ರು ಗುರುಜಿ ಇರ್ತಾರ.
ಅದು ಸ್ಟಾರ್ಟ್ ಮಾಡೋದು ಬೇಕಾದ್ರೆ ಅದನ್ನು ಪಾಸ್ಟ್ ಟೆನ್ಸ್ನಾಗ ಮಾಡ್ತೀವಿ. ಮುಂದೆ ಇವತ್ತು ಸಹಿತ ಸ್ಟೂಡೆಂಟ್ಸ್ ಕಲಿತಾರ ಅಂತ ಹೇಳುವಾಗ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಇವನ್ ಟುಡೇ ಅಂತ ಐತಿಲ್ಲ ಐತ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕ್ರಿ. ಇನ್ ದ ಟಾಯ್ ಕಿಂಗ್ಡಮ್ ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಬಿ ಅಂತ ಹಾಕಿ ತಗೊಳ್ರಿ. ಶಾಂತಿನಿಕೇತನ ಈಸ್ ಸ್ಟಾರ್ಟೆಡ್. ವಾಸ್ ಸ್ಟಾರ್ಟೆಡ್ ಮಾಡ್ಬೋದ್ರಿ, ಈಸ್ ಸ್ಟಾರ್ಟೆಡ್ ಮಾಡ್ಬೋದ್ರಿ. ವಾಸ್ ಸ್ಟಾರ್ಟೆಡ್ ಅಂತಂದ್ರೆ ಯಾಕೆ ಮಾಡ್ತೀವಿ? ಯಾವಾಗ ಚೇಂಜ್ ಆದ್ರೆ ಮಾಡ್ತೀವಿ. ಗಾಂಧೀಜಿ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಅವರ್ ನೇಷನ್ ಅಂತೇಳಿ ಯಾವಾಗಲೂ ಅಷ್ಟೇ. ಅದನ್ನು ವಾಸ್ ಮಾಡ್ಲಿಕ್ಕೆ ಆಗೋದೇ ಇಲ್ರಿ. ಅವರ್ ನ್ಯಾಷನಲ್ ಅಂತಮ್ ಈಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ. ಯಾವಾಗ ಬರ್ದಾರೆ ಸರ್ ಅಂದ್ರೆ ಅದು ಚೇಂಜ್ ಆಗೋ ಪದಾರ್ಥ ಅಲ್ಲಲ್ರಿ, ಹಂಗಾಗಿ ಪಾಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಶಾಂತಿನಿಕೇತನ ಈಸ್ ಸ್ಟಾರ್ಟೆಡ್ ಆಗ್ಬೇಕಿದು. ವಾಸ್ ಸ್ಟಾರ್ಟೆಡ್ ಅಂದ್ರೆ ಮುಂದೆ ಅದು ಏನಾರು ಬೇರೆ ಏನಾದರೂ ಡೆವಲಪ್ಮೆಂಟು ಹಿಂಗೇನಾದ್ರು ಆಗಿದ್ರಪ್ಪ ಅಂತಂದ್ರೆ ರಿವೈವಲ್ ಹಿಂಗತ್ತೆ ಆಗಿದ್ರಂದ್ರೆ ಏನಾರು ಆಗ್ಬೋದಿತ್ತು. ಬಟ್ ಹಂಗೇನೂ ಇಲ್ಲಲ್ಲ, ಪ್ರೆಸೆಂಟ್ ಮಾಡೋದು ಬೆಟರ್. ಶಾಂತಿನಿಕೇತನ ಈಸ್ ಸ್ಟಾರ್ಟೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಇನ್ನು ಒಂಚೂರ 1921 ಅಂತದ ಇರ್ಲಲ್ರಿ, ಏನು ತೊಂದರೆ ಇಲ್ರಿ. 1921 ಐತೆ ಅಂತ ತಿಳ್ಕೊಂಡು ಪಾಸ್ಟ್ ಮಾಡ್ಬೇಕಂತೇನಿಲ್ರಿ. ಇಲ್ಲ 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 ಇಲ್ಲ, ನನ್ನ ಅನುಭವದ ಪ್ರಕಾರ ಪಾಸ್ಟ್ ಮಾಡುವಂಥದ್ದೇನು ಜರೂರತ್ತಿಲ್ರಿ. ಆ ವರ್ಷದಲ್ಲಿ ಸ್ಥಾಪನೆ ಆಗಿದೆ, ಇವತ್ತು ಸಹಿತ ಅವರಿಂದನ ಸ್ಥಾಪನೆ ಆಗಿದೆ, ಏನು ಚೇಂಜಸ್ ಇಲ್ಲ. ಪ್ರೆಸೆಂಟ್ ಮಾಡಿ. ಟುಡೇ ಇಟ್ ಈಸ್ ಕನ್ಸಿಡರ್ಡ್ ಇಟ್ ಅದ, ಅದಕ್ಕೆ ಪ್ರೆಸೆಂಟ್ ಮಾಡ್ರಿ, ಈಸ್ ಮಾಡ್ರಿ. It is considered as one of the best learning centers in the world. The Earth University, ಏನಪ್ಪ ಇವರು, ಹೌದೌದು, ಕರೆಕ್ಟ್. The Earth University is inspired. ಇದು ತಪ್ಪೇನದ, ಅದಕ್ಕೆ ಈಸ ಮಾಡ್ರಿ. The Earth University is inspired by ರವೀಂದ್ರನಾಥ್ ಟ್ಯಾಗೋರ್. ಸ್ವಲ್ಪ ಬೇಗ ಒಪ್ಕೊಳ್ಳಿಕ್ಕಿಲ್ಲ ನೀವು ಹೇಳೋದು, ನಾನು ಹೇಳಿದ್ದೆ ನೀವು ಅಂತ ಅನ್ಕೋತೀನಿ. ಪ್ಲೀಸ್ ಒಪ್ಕೊಡ್ರಿ. 12th question. Fill in the blanks with the right linkers given in the bracket. Linker because, cause and effect. Finally, eventually, ಇದಕ್ಕೇನಂತೀವಲ್ಲ ಕನ್ಕ್ಲೂಷನ್. ಗ್ರ್ಯಾಜುವಲಿ ಇದು ಒಂದು ಅಸೆಂಡಿಂಗ್ ಇದು ದಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸೇರಿಸೋ ಸಲುವಾಗಿರೋದು. ಗ್ರ್ಯಾಜುವಲಿ ಅಂದರೆ ಟೈಮ್ ತೋರಿಸುವಂಥದ್ದು, ಯೂಸ್ವಲಿ ಸ್ಟೆಪ್ ಬೈ ಸ್ಟೆಪ್ ಅಂದಂದ್ರೆ. The rivalry between Tammanna and Basavaya looked like a healthy competition in the beginning. ಇದು ಹಿಂದೆ ಮಾಡಿವ್ರಿ ನಾವ್ರಿ, ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಇದ ಬಂದೈತೆ ಅಂತ ಅನ್ಕೋತೀನಿ. The rivalry between Tammanna and Basavaya looked like a healthy competition in the beginning. ಅದರ ಟು ಬಿಗಿನ್ ವಿತ್ ಅಂತ ಬಂದೈತೆ ಅದು ಹಿಂದೆ. ಹವೆವರ್ ಮಾಡ್ರಿ, ಇಲ್ಲಿ ಹವೆವರ್ ಅಂತ ಐತಿ ಅಲ್ರಿ, ಹವೆವರ್ ಅಂತಿಲ್ಲ. Gradually ಅಂತಂದ್ರೆ gradually it rose to such a pitch that they started competing in buying each acre of land in the village. Finally, no land in the village was left for buying. Even then, Basavaya was not happy because he had 200 acres less than Tammanna's land. ಬರಬರಿ ಬಂತಲ್ರಿ, ಕರೆಕ್ಟ್ ಬರ್ತದೆ, ಮೀನಿಂಗ್ಫುಲ್ ಅದ ನೋಡ್ರಿ. ಇಲ್ಲಿ ಏನು ಮಾಡ್ತೀರಿ? rivalry between Tammanna and Basavaya looked like healthy competition in the beginning. Gradually ಅಂತ ತುಂಬ್ರಿ, ಇಲ್ಲಿ gradually ಇರಲಿ. ನೆಕ್ಸ್ಟ್ ಇಟ್ ರೋಸ್ ಟು ಸಚ್ ಎ ಪಿಚ್ ದ್ಯಾಟ್ ಇರಲಿ. ಫೈನಲಿ ಇಲ್ಲಿರಲಿ, ಬಿಕಾಸ್ ಲಾಸ್ಟ್ ಇರಲಿ. 13th question. Match the following A with column B. Match the following column A with column B. In a flash, suddenly ಅಂತ ತಿಳ್ಕೊಂಡು, ಫ್ಲಾಶ್ ಅಂಡ್ ಬ್ಲಡ್ ಅಂದ್ರೆ ಫಿಸಿಕಲಿ. ಇದು ದ ಗಾರ್ಡನರ್ ಲೆಸನ್ ಒಳಗೆ. ಇಫ್ ಐ ಡೋಂಟ್ ಲಿವ್ ಫ್ಲಾಶ್ ಅಂಡ್ ಬ್ಲಡ್, if I remove ballads from my body, means I die ಅಂತ ಹೇಳಿರಿ. ಐತೆ ಅದು
ತಮ್ಮನ ಅನ್ಕೋತಾನೆ ಲಾಸ್ಟಿಗೆ. ಓಲ್ಡ್ ಮ್ಯಾನ್ ಸ್ಟೋರಿ ಹೇಳ್ತಿರ್ತಾರಲ್ಲ ಅವರಿಗೆ, ಓನರ್ಸ್ ವೈಫ್ಗೆ ಬಾವಿ ದಂಡೆ ಮ್ಯಾಗ ಕುಂತು, ಅದು ಫ್ಲಾಶ್ ಅಂಡ್ ಬಿಲ್ಡ್ ಅಂದ್ರೆ ಫಿಸಿಕಲಿ ರೀ. ಔಟ್ ಆಫ್ ಹ್ಯಾಂಡ್ ಅಂದ್ರೆ ಕಂಟ್ರೋಲ್. ಶಿ ಥಾಟ್ ದಟ್ ಹರ್ ಫ್ಯಾಮಿಲಿ ವಾಸ್ ಗೋಯಿಂಗ್ ಔಟ್ ಆಫ್ ಹ್ಯಾಂಡ್. ವ್ಯಾನಿಷ್ ಇಂಟು ಥಿನ್ ಏರ್ ಅಂತ ತಿಳ್ಕೊಂಡು, ಮಾಡಿದ ಸಾಧನೆ ಎಲ್ಲ ಒಂದಿನ ನಶಿಸ್ ಹೋಗ್ತೈತಿ ಅಂತ ತಿಳ್ಕೊಂಡು, ಅಂದರೆ ವ್ಯಾನಿಷ್ ಇಂಟು ಥಿನ್ ಏರ್ ಅಂತ ತಿಳ್ಕೊಂಡು, ವಿ ಲೂಸ್ ಎವ್ರಿಥಿಂಗ್ ಆಫ್ಟರ್ ಸರ್ಟನ್ ಏಜ್ ಅಂತ ತಿಳ್ಕೊಂಡು ತಮ್ಮಣ್ಣ ಅವರು ಹೇಳ್ತಾರೆ. ಇದಕ್ಕೆ ನಾವು ಮ್ಯಾಚ್ ಮಾಡ್ಬೇಕ್ರಿ. ಇನ್ ಎ ಫ್ಲ್ಯಾಶ್ ಅಂದರೆ ವೆರಿ ಸಡನ್ಲಿ ಆ್ಯಂಡ್ ಕ್ವಿಕ್ಲಿ, ಇದು ಕರೆಕ್ಟ್ ಆಗ್ತದೆ. ಫ್ಲ್ಯಾಶ್ ಆ್ಯಂಡ್ ಬಿಲ್ಡ್ ಅಂದ್ರೆ ಫಿಸಿಕಲಿ, ಹ್ಯೂಮನ್ ಬಾಡಿ ಆರ್ ನೇಚರ್ ಕರೆಕ್ಟ್ ಅದಾರೆ. ಸಡನ್ ಇದೇನು ಹ್ಯೂಮನ್ ಬಾಡಿ ಫಿಸಿಕಲಿ ಅಂತ ಐತೆ, ನೀವು ನೋಡ್ರಿ ಇದನ್ನು ಐತೆ ಡಿಕ್ಷನರಿ ತಗೊಂಡು ನೋಡ್ರಿ ನೀವು. ಫ್ಲ್ಯಾಶ್ ಆ್ಯಂಡ್ ಬಿಲ್ಡ್ ಔಟ್ ಆಫ್ ಹ್ಯಾಂಡ್, ಔಟ್ ಆಫ್ ಕಂಟ್ರೋಲ್ ಇದು ರೀ. ವ್ಯಾನಿಷ್ ಇಂಟು ಥಿನ್ ಏರ್, ಗೋ ಅವೇ ಸಡನ್ಲಿ ವಿದೌಟ್ ಎ ಟ್ರೇಸ್, ಯಾವ ಗುರುತು ಬಿಟ್ಲಾರ್ದ ಕಣ್ಮರೆಯಾಗಿ ಹೋಗೋದು. ಮ್ಯಾಚಿಂಗ್ ಮಾಡ್ಬೇಕು ನಾವೀಗ. ಇದು ಏನಿಲ್ರಿ, ಇದನ್ನು ಮ್ಯಾಚಿಂಗ್ ಮಾಡಿಬಿಡೋದು. ಇದು 4 ಮಾರ್ಕಿಂಗ್ ಕ್ವಶನ್. ನೆಕ್ಸ್ಟ್ ಇದು 4 ಮಾರ್ಕ್ ಕ್ವಶನ್ಸ್ ಬರ್ತವೆ ಟೆಕ್ಸ್ಟ್ ಬುಕ್ ಮೇಲೆ, ಬಿಡಿಸೋಕ್ಕಾಗೋದಿಲ್ಲ ಇವಾಗ. ಇದು 6 ಮಾರ್ಕ್ಸ್ ಕ್ವಶನ್ಸ್ ಇವಾಗಂತೂ ಇರೋದಿಲ್ಲ ನಿಮಗೆ. ಅನ್ಸಿನ್ ಪ್ಯಾಸೇಜ್ ನಾವು ಐ ಕಾಂಟ್ ಡೂ ದಿಸ್. 26th ಕ್ವಶನ್ನು ಪ್ರೊನೌಮಿನಲ್ ಕ್ವಶನ್ಸ್ ಬರ್ತದೆ. ಪ್ರೊನೌನಿಗೆ ಪ್ಯಾರಾಗ್ರಾಫು ಕ್ಲಿಯರಾಗಿ ಓದ್ಕೋಬೇಕ್ರಿ, ಭಾಳ ಕ್ಲೀನಾಗಿ ಓದ್ಕೋಬೇಕು. ಓದ್ತಿರ್ಬೇಕಾದ್ರೆ ಅಂಡರ್ಲೈನ್ ಮಾಡಿದಂಥ ವರ್ಡ್, ಯಾವ ವರ್ಡ್ ಬದಲಾಗಿ, ಈಗ ಇಲ್ಲಿ ವಿನಯ್ ಅಂತ ಬರ್ತದೆ, ಮುಂದ್ ಕಡೆ ಬಂದು ಹೀ ಬರ್ತದೆ, ಹೀಸ್ ಸ್ಕೂಲ್ ಅಂತ ಬರ್ತದೆ, ನಂತರ ಬಂದು ಇಟ್ ಬರ್ತದೆ, ಬೆಂಗಳೂರು ಅಂತ ಬರ್ತದೆ, ಇಟ್ ಬರ್ತದೆ, ಟ್ರೀಸ್ ಅಂತ ಬರ್ತದೆ, ದೇ ಅಂತ ಬರ್ತೈತಿ. ಹಿಂಗೆ ಇವು ಒಂದು ನೌನ್ ಬಂದು ಪ್ರನೌನ್ ಬರ್ತಾವೆ, ನೌನ್ ಬಂದು ಪ್ರನೌನ್ ಬರ್ತಾವೆ. ಪ್ರನೌನ್ ಅಂಡರ್ಲೈನ್ ಮಾಡ್ತಾನೆ. ಈ ಪ್ರನೌನ್ಗಳು ನೌನ್ ಯಾವುದು ಅಂತ ಕೇಳ್ತಾರೆ. ಬಟ್ ಇದು ಹಳೆ ಸ್ಟೈಲ್ ಐತ್ರಿ, ಇದು ಹಳೆ ಸ್ಟೈಲ್. ಹಿಂಗಿರ್ತಾವ ಹಳೆ ಸ್ಟೈಲ್ ಅನ್ನೋ ಗೊತ್ತೈತಿ, ಹಿಂಗಿರ್ತೈತಿ. ನೀವು ಇಲ್ಲಿ ತುಂಬಬೇಕು. ಬಟ್ 2025 ಹೆಂಗದಂದ್ರೆ ಎ ಲಿಸ್ಟ್ ಅಂತ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಸೇರಿಸಿ 5 ವರ್ಡ್ಸ್ಗಳು ಕೊಡ್ತಾರೆ. ಬಿ ಲಿಸ್ಟ್ ಅಂತ ಮಾಡ್ತಾರೆ. ಇಲ್ಲೇ 6 ನೌನ್ಗಳನ್ನ ಕೊಡ್ತಾರೆ. ನಿಮ್ದೇನು ಕೆಲಸ ಅಂದರೆ ಈ ಪ್ರೊನೌನ್ನ ನೌನ್ ಯಾವುದು ಮ್ಯಾಚ್ ಮಾಡಿ, ಮ್ಯಾಚ್ಡ್ ಎಕ್ಸ್ಟ್ರಾ ವರ್ಡ್ ಕೈ ಬಿಟ್ಟು ಮ್ಯಾಚಿಂಗ್ ಮಾಡಬೇಕು. 2025 ಹೌದಾ? ಓದಬೇಕಾದ್ರೆ ಭಾಳ ಕ್ಲಿಯರಾಗಿ ಓದ್ಬೇಕ್ರಿ ಇದನ್ನ. ಅನ್ಸಿನ್ ಪ್ಯಾಸೇಜ್ ಐತಲ್ಲ ಸ್ವಲ್ಪ ನಡೀತದ್ರೆ, ಒಂದು 2 ಲೈನ್ ಬರೀತಾರೆ ಹುಡುಗರು. ಒಂದು ವರ್ಡ್ ಬರೀದಿರ್ತೈತಿ, 2 ಲೈನ್ 3 ಲೈನ್ ಬರೀತಾರೆ. ಹೋಲ್ ಬಿಡಪ್ಪ ಅಂತ ಮಾರ್ಕನ್ನು ಕೊಟ್ಬಿಡ್ತೀವಲ್ಲ, ಅಲ್ಲಿ ನಡೀತದೆ. ಬಟ್ ಹಿಯರ್ ಇಟ್ ಡಸಂಟ್ ಎಂಟರ್ಟೈನ್. ಇದು ಏನಂತೀವಿ ಅದಕ್ಕೆ ಪ್ರನೌನು. ಮತ್ತು ಆಮೇಲೆ ಇದು ಕೂಡ ಅಷ್ಟೇ ರೀ, ಫ್ಲೋ ಚಾರ್ಟ್ ಐತಲ್ಲ, ಭಾಳ ಕೇರ್ಫುಲ್ ಆಗಿ ಓದ್ಬೇಕು ಇದನ್ನು. ಅನ್ಸಿನ್ ಪ್ಯಾಸೇಜ್ ಓದ್ದಂಗೆ ಇದನ್ನು ಓದಿ ಬರಿತೀನಿ ಅಂದ್ರೆ ನಡೆಯಲ್ಲ ಸರ್. ಇದನ್ನು ಕೂಡ ಭಾಳ ಕ್ಲಿಯರ್ ಆಗಿ ಓದಬೇಕು. ಕ್ರಿಕೆಟ್ ಸ್ಕೋರ್ ಓದ್ದಂಗೆ ಓದ್ಬೇಕ್ರಿ. ಬರೀ ನೋಡೋಣ. ವಾಟ್ ದ ಅಂಡರ್ಲೈನ್ ಆಫ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಅಂತ ಹೇಳಿ. ರವಿ ಹಿಂದೊಂದು ಕ್ವಶನ್ ಪೇಪರ್ನ ಬಂದೈತಿ. ಅದು ಕ್ವಶನ್ ಸಾಹು ಅಂತ ಏನೋ ಬಂದೈತಿ, ಅದು ಅವ್ರು ತೆಗೆದಿದ್ದನ್ನ ರವಿ ಅಂತ ಹಾಕ್ಯಾರ. ಅದೇ ಪ್ಯಾರಾಗ್ರಾಫ್ ಇದು. ರವಿ ಡಿಸೈನ್ಸ್ ದ ಟ್ರೋಫೀಸ್ ಹ್ಯಾಂಡೆಡ್ ಓವರ್ ಟು ದ ವಿನ್ನರ್ಸ್. ರವಿ ಅನ್ನೋರು ಡಿಸೈನ್ ಮಾಡ್ತಾರೆ, ಟ್ರೋಫೀಸ್ ಡಿಸೈನ್ ಮಾಡ್ತಾರೆ. ಟ್ರೋಫೀಸ್ ಹೆಂಗಿರ್ಬೇಕು ಆ ಶೇಪ್ ಡಿಸೈನ್ ಮಾಡ್ತಾರೆ ಡಿಸೈನರ್, ಹೌದಲ್ರಿ? ಓಕೆ, ಟ್ರೋಫೀಸ್ ಡಿಸೈನ್ ಮಾಡ್ತಾರೆ. ಯಾರಿಗೆ ಕೊಡುವಂಥ ಟ್ರೋಫೀಸ್? ವಿನ್ನರ್ಸ್ ಕೊಡುವಂಥ ಟ್ರೋಫೀಸ್. ಮತ್ತೇನೋ ಲೂಸರ್ಸ್ ಕೊಡ್ತಾರನ್ರಿ? ಇಲ್ಲ. ದೀಸ್ ಅಂದ್ರೆ ಟ್ರೋಫೀಸ್ ರೀ, ಆರ್ ಪ್ರೆಸೆಂಟೆಡ್ ಟು ದೆಮ್ ಅಂದ್ರೆ ವಿನ್ನರ್ಸ್ ವಿತ್ ಗ್ರ್ಯಾಂಡ್ ಸೆರೆಮನಿ. ಹೌದು, ದೊಡ್ಡ ಹಬ್ಬದ ಮೊನ್ನೆ ಏಷ್ಯಾ ಕಪ್ ಬಂತು ಇಂಡಿಯಾಕ್ಕೆ. ಹೆಂಗೆ ಬಂತು? ಸುಮ್ಮನೆ ಕೊಟ್ರ? ಇಲ್ಲ, ಆಡಂಬರದಿಂದ ಕೊಡ್ತಾರೆ, ಗ್ರ್ಯಾಂಡ್ ಸೆರೆಮನಿ ಮಾಡ್ತಾರೆ. ದೀಸ್ ಟ್ರೋಫೀಸ್, ದೆಮ್ ವಿನ್ನರ್ಸ್. ಓಕೆ, ಹಿಂಗತೆ ಓದ್ಕೋಬೇಕಾರೆ ನೋಡಿ, ಕನೆಕ್ಷನ್ ಕೊಟ್ಟು. ದೋ ರವಿ ವಾಸ್ ನಾಟ್ ಎ ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ಮ್ಯಾನ್. ರವಿ ಆಕ್ಚುಲಿ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಬಟ್ ಹಿಸ್ ಪ್ಯಾಷನ್, ಅವನ ಪ್ಯಾಷನ್, ಅವನಂದ್ರೆ ರವಿಯ ಪ್ಯಾಷನ್ ಫಾರ್ ಡಿಸೈನಿಂಗ್ ಟ್ರೋಫೀಸ್, ಹಿಸ್ ಪ್ಯಾಷನ್ ಅಂತದ. ತಪ್ಪೈತಿ ಇಲ್ಲಿ, ಆರ್ ಬರೋದಿಲ್ಲ, ಇದು ಈಸ್ ಬರ್ಬೇಕ್ರಿ ಇಲ್ಲಿ. ಹಿಸ್ ಪ್ಯಾಷನ್ ಇದು ಸಿಂಗ್ಯುಲರ್ ಅಂತಾರೆ.
ಇವು ಎರರ್ ಇದು ಏನಂತ ಎರರ್ ಆಫ್ ಅಪ್ರಾಕ್ಸಿಮೇಟಿ ಅಂತೇಳಿ. ಇದು ಪಿ ಯು ಸಿ ಫಸ್ಟ್ ಇಯರ್ಗೆ ಒಂದು ಕ್ವಶನ್ ಕೊಡ್ತಾರೆ, ಇಂಥ ಟ್ರೋಫೀಸ್ ಕೊಟ್ಟು ಆರ್ ಕೊಡ್ತಾರೆ. ಆರ್ ಬರೋದಿಲ್ಲ, ಅಲ್ಲಿ ಈಸ್ ಬರ್ತೈತಿ. ಯಾಕಂದ್ರೆ ಔಟ್ಸ್ಟ್ಯಾಂಡಿಂಗ್ ಇರೋದು ಟ್ರೋಫೀಸ್ ಅಲ್ಲ, ಅವನ ಪ್ಯಾಷನ್ ಫಾರ್ ಡಿಸೈನಿಂಗ್ ರೀ. ಅದು 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 ಮಿಸ್ಟೇಕ್ ಆಗಿದೆ ಇಲ್ಲದು, ಇದು ವರ್ಬ್ ಮಿಸ್ಟೇಕ್ ಇದೆ ಇದು. ಹಿಸ್ ಪ್ಯಾಷನ್ ಫಾರ್ ಡಿಸೈನ್, ಇದು ಲೆಕ್ಕಕ್ಕೆ ಬರೋದಿಲ್ಲ ಸರ್ ಇದು. ಸರಿ, ಹಿಸ್ ಪ್ಯಾಷನ್ ಈಸ್ ಔಟ್ಸ್ಟ್ಯಾಂಡಿಂಗ್. His passion for designing trophies is outstanding. ಹೌದಲ್ಲ? ಎಸ್, ಹಿಸ್ ಅಂದ್ರೆ ರವಿ ಆಯ್ತಾರೆ. He has his workshop at West Bengal. Where ಅಂದ್ರೆ ಅದ್ರ ಹಿಂದೆ ಐತೆ ನೋಡ್ರಿ, ವೆಸ್ಟ್ ಬೆಂಗಾಲ್. He has been living since childhood. ಅಲ್ಲೇ ಅವರು ವಾಸ ಮಾಡ್ಕೊಂಡು ಬಂದಾರ. ಅದರಿಂದ ಇದೇನಾಗ್ತತ್ರಿ, ದೀಸ್ ಅಂದ್ರೆ ಟ್ರೋಫೀಸ್, ದೆಮ್ ವಿನ್ನರ್ಸ್, ಹಿಸ್ ರವಿ, ವೇರ್ ವೆಸ್ಟ್ ಬೆಂಗಾಲ್. ಡಯಲಾಗ್ ಕಂಪ್ಲೀಷನ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀವ್ನ ಸಂಪೂರ್ಣ ಓದೇ ಮುಂದೆ ಹೋಗ್ಬೇಕ್ರಿ. ಆಮೇಲೆ ಯಾರು ಡೈಲಾಗ್ ಮಾಡ್ತಾರ ಅನ್ನೋದನ್ನ ಒಂದ್ಸಲ ನೋಡ್ಕೋಬೇಕ್ರಿ. ಇಲ್ಲೇ ಕೊಟ್ಟಿರ್ತಾರ, ನೋಡಿದ್ರೆ ಗೊತ್ತಾಗ್ಬಿಡ್ತತ್ರಿ, ಅಂದ್ರೂ ನೋಡ್ಕೋಬೇಕು. ಆಮೇಲೆ ಇಲ್ಲಿ ಬ್ಲ್ಯಾಂಕ್ ತುಂಬಿಕೊಂಡ ನಾ ಮುಂದೆ ಹೋಗ್ತೀನಿ ಅಂದ್ರೆ ತಪ್ಪಾಗ್ತದೆ. ಒಂದ್ಸಲ ಪೂರ್ತಿ ಸ್ಟಾರ್ಟ್ ಇಂದ ಎಂಡ್ ತನಕ ಡೈಲಾಗನ್ನು ಓದ್ಕೋಬೇಕ್ರಿ. ಆಮೇಲೆ ಸ್ಟಾರ್ಟ್ ಮಾಡಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದನ್ನು ಸರಿಯಾಗಿ ಓದ್ಕೊಂಡು ಇಲ್ಲಿ ಮಾಡ್ರಿ. ಬ್ರ್ಯಾಕೆಟ್ನ ಕೊಟ್ಟಿರುವಂಥ ಕ್ಲೀವನ್ನು ಓದ್ಲಾರ್ದು ನೀವು ಮಾಡ್ತೀರಂದ್ರೆ ಗ್ಯಾರಂಟಿ ತಪ್ಪಿರ್ತಿ. ಇಷ್ಟೆಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀವ್ ಏನದಲ್ಲ, ಹೋಲ್ ಕನ್ವರ್ಸೇಷನ್ಗೆ ಗೈಡೆನ್ಸ್ ಇದು ಒಂಥರ ಕ್ಲೀವ್ ಇದು. ಇಲ್ಲಿ ಕೊಟ್ಟಿರುವಂಥ ಕ್ಲೀವ್ ಈ ಸೆಂಟೆನ್ಸ್ ತುಂಬಲಿಕ್ಕೆ ಇರಬೇಕಾದಂಥ ಕ್ಲೀವ್ ಇದು. ಕ್ಲೀವ್ ಒಂದೊಂದು ಸಾರಿ ಕೊಡ್ತಾರೆ, ಒಂದು ಸಾರಿ ಕೊಡೋದಿಲ್ಲ. ಕೊಟ್ಟಾಗ ಮಾತ್ರ ಅದನ್ನು ಓದ್ಕೊಂಡೆ ಅದನ್ನು ತುಂಬಲಿಕ್ಕೆ ಹೋಗ್ಬೇಕು. ಒಮ್ಮೊಮ್ಮೆ ಇದನ್ನು ತುಂಬಲಿಕ್ಕೆ ಇದು ಹೆಲ್ಪ್ ಮಾಡ್ತಿರೋದಿಲ್ಲ, ಇಲ್ಲಿದು ಹೆಲ್ಪ್ ಮಾಡ್ತಿರ್ತೈತಿ. ಇದನ್ನು ತುಂಬಾಕ್ ನಿಮ್ಗೆ ಅಸಾಧ್ಯ ಆದರೆ ಕೆಳಗಿನ ಲೈನ್ ಓದ್ರಿ, ಹೆಲ್ಪ್ ಆಗ್ತಿರ್ತೈತಿ. ಬೇಕಾದಷ್ಟು ಅಂತ ಎಕ್ಸಾಂಪಲ್ಸ್ಗಳನ್ನ ಮಾಡಿರಿ ಹಿಂದಿನ ವಿಡಿಯೋದಲ್ಲಿ. ಬರೀದನ್ನು ಮಾಡಿ. ಮತ್ತು ಆನ್ಸರ್ ಬರೀದು ಹೆಂಗಂದ್ರೆ ಆನ್ಸರ್ ನಂಬರ್ 27 ಅಂತನ್ರಿ. ಇವತ್ತಿಂದ ಎಷ್ಟದ ಅಷ್ಟು ಹಾಕ್ರಿ. ಅಕ್ಷಿತಾ ಅಂತನ್ರಿ ಅಂದು ಇದನ್ನ ಹಾಕ್ಬಿಡ್ರಿ. ಇದು ಓಪನಿಂಗ್ ಬ್ಯಾಂಕ್ ಅಕೌಂಟ್ ಹಾಕ್ಬಿಡ್ರಿ. ನೀವೇನು ತುಂಬಬೇಕಾದದ್ದನ್ನ ತುಂಬ್ರಿ, ಅದನ್ನ ಅಂಡರ್ಲೈನ್ ಮಾಡ್ರಿ. ಓಕೆ, ಪೆನ್ಸಿಲ್ ಇಲ್ಲಿ. ಮತ್ತು ಅವ್ರು ಬರ್ದದ್ದನ್ನು ಬರಿಬೇಕ್ರಿ. ಬ್ರಾಕೆಟ್ನ ಕೊಟ್ಟಿದ್ದನ್ನು ಬರಿಬಾರ್ದು. ಹಿಂಗೆ ಅಷ್ಟು ಮಾಡ್ಕೊಂತ ಹೋಗ್ಬೇಕು. ಬರೀ ಮಾಡೋಣ. ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್. ಓಕೆ, ಯಾರೋ ಕಸ್ಟಮರ್ ಹೋಗ್ಯಾರ, ಬ್ಯಾಂಕಿಗೆ ಹೋಗ್ಯಾರ. ಯಾರ್ಯಾರು ಮಾತಾಡ್ತಾರೆ? ಅಕ್ಷಿತಾ ಕಸ್ಟಮರ್, ಇವರು ಬ್ಯಾಂಕ್ ಕ್ಲರ್ಕ್. ಅಕ್ಷಿತಾ ಬ್ಯಾಂಕ್ ಕ್ಲರ್ಕ್, ಅಕ್ಷಿತಾ ಮಾತಾಡ್ತಾರೆ. ಓಕೆ, ಬರ್ರಿ, ನಮಗೂ ರಗಡ್ಸಲಾಗ್ಯಾವಲ್ಲಿ ಇವರು. ಅಕ್ಷಿತಾ ಅಂತಾಳ. ಐ ಆಮ್ ಅಕ್ಷಿತಾ, ಗ್ರೀಟಿಂಗ್. ಹಾಗಾದ್ರೆ ಇಲ್ಲಿ ಏನು ಮಾಡ್ಬೇಕು? ಆಕಿ ಗ್ರೀಟ್ ಮಾಡ್ತಾಳ. ಈ ಬ್ಲ್ಯಾಂಕ್ನೊಳಗೆ ಗ್ರೀಟ್ ಮಾಡೋದು ಹೆಂಗೆ? ಇವ್ನು ನೋಡ್ರಿ, ಗುಡ್ ಮಾರ್ನಿಂಗ್ ಅಂತಾರೆ ಇವ್ರು. ಹಾಗಾದ್ರೆ ಇವ್ರು ಏನು ಅಂದಿರ್ಬೇಕು? ಇಲ್ಲಿ ಹೆಂಗೆ ಲೆಕ್ಕ ಹಾಕ್ಬೇಕ್ರಿ. ಇಲ್ಲಿ ಏನು ತುಂಬಬೇಕು ಅನ್ನೋದನ್ನ ಕೆಳಗಿಂದ ನೋಡಿದ ಮೇಲೆ ಗೊತ್ತಾಕೈತೆ ನಿಮಗೆ. ಇದನ್ನು ತುಂಬಿಕೊಂಡೇ ನಾ ಮುಂದೆ ಹೋಗ್ತೇನೆ ಯಪ್ಪ ಬೇಡ, ಹಂಗೆ ಮಾಡಬೇಡ. ಇದನ್ನ ನೋಡ್ಕೊಡ್ರಿ. ಗ್ರೀಟ್ ಮಾಡ್ತಾಳ, ಹೆಲ್ಪ್ ಆಗ್ತದೆ ನಿಮಗೆ ಅಂದ್ರೂ ಇದನ್ನು ಸ್ವಲ್ಪ ನೋಡಿ. ಇಲ್ಲಿ ಗ್ರೀಟ್ ಮಾಡ್ತಾಳೆ ಅಂದ್ಕೊಂಡು ಗುಡ್ ಆಫ್ಟರ್ನೂನ್ ಅಂದ್ರೆ ಏನು ಮಾಡ್ತೀನಿ ನೀನು? ಗುಡ್ ಈವ್ನಿಂಗ್ ಅಂದ್ರೆ ಏನು ಮಾಡ್ತೀರಿ ಹೇಳ್ರಿ? ಇದು ಗುಡ್ ಮಾರ್ನಿಂಗ್ ಅಂತಿರ್ತದೆ. ಹಾಗಾಗಿ ಇದನ್ನು ಸ್ಟಡಿ ಮಾಡ್ರಿ, ಇದನ್ನು ಸ್ಟಡಿ ಮಾಡ್ರಿ, ಪೇರ ಸ್ಟಡಿ ಮಾಡ್ರಿ. ಅಕ್ಷಿತಾ ಬ್ಯಾಂಕ್ ಕ್ಲರ್ಕ್ ಮಾತಾಡಿದ್ದು 2 ಲೈನ್ ಪೇರ್ ಸ್ಟಡಿ ಮಾಡ್ಕೊಂತ ಹೋಗ್ರಿ. ಹೌದಲ್ಲೋ? ಇವ್ರು ಗುಡ್ ಮಾರ್ನಿಂಗ್ ಅಂತಾರಂದ್ರೆ ಅಕ್ಷಿತಾ ಏನು ಅಂದಿರ್ತಾಳ? ಗುಡ್ ಮಾರ್ನಿಂಗ್ ಸರ್, ಐ ಆಮ್ ಅಕ್ಷಿತಾ. ಗುಡ್ ಮಾರ್ನಿಂಗ್, ಆಫರಿಂಗ್ ಹೆಲ್ಪ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಹೌ ಕ್ಯಾನ್ ಐ ಹೆಲ್ಪ್ ಯು? ಕ್ವಶನ್ ಮಾರ್ಕ್ ಕೊಡ್ಬೇಕ್ರಿ. ಇಲ್ಲಿ ತುಂಬಿದ್ದನ್ನು ಅಂಡರ್ಲೈನ್ ಮಾಡ್ರಿ, ಇದನ್ನು ಅಂಡರ್ಲೈನ್ ಮಾಡ್ರಿ. ಅಕ್ಷಿತಾ ಏನಂತಾರ? ಐ ವುಡ್ ಲೈಕ್ ಟು ಓಪನ್ ಅನ್ ಅಕೌಂಟ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟು ಮತ್ತೇನೋ ರಿಕ್ವೆಸ್ಟ್ ಇನ್ಫಾರ್ಮೇಶನ್ ಏನೋ ಇನ್ಫಾರ್ಮೇಶನ್. ಐ ವುಡ್ ಲೈಕ್ ಟು ಓಪನ್ ಅನ್ ಅಕೌಂಟ್, SB ಅಕೌಂಟ್. ಎಸ್, ಗೋ ಟು ದಿ ಕೌಂಟರ್ 6 ಅಂತಾರೆ ಇವರು. ಹೌ ಟು ಅಂದ್ಬಿಡ್ರಿ. ವಾಟ್ ಕ್ಯಾನ್ ಐ ಡೂ? ಐ ವುಡ್ ಲೈಕ್ ಟು ಓಪನ್ ಅನ್ ಅಕೌಂಟ್. ವಾಟ್ ಕ್ಯಾನ್ ಐ ಡೂ? ವಾಟ್ ಈಸ್ ನೆಸಸರಿ ಫಾರ್ ಮೀ ಟು ಡೂ?
ಹೌ ಕ್ಯಾನ್ ಐ ಓಪನ್ ದ ಅಕೌಂಟ್ ಆನ್ಸರ್ ಇಲ್ಲಿ ಅಂಡರ್ಲೈನ್ ಮಾಡಿರಿ, ಬ್ರ್ಯಾಕೆಟ್ನಂದು ಬಿಟ್ಬಿಟ್ರಿ. ಅವ ಕ್ಲರ್ಕ್ ಏನಂತಾರ್ರಿ, ಗೋ ಟು ದಿ ಕೌಂಟರ್ 6 ಆ್ಯಂಡ್ ಒಂದೇನಾರು ಹೇಳ್ರಿ, ಹಿ ವಿಲ್ ಹೆಲ್ಪ್ ಯು ಅಷ್ಟೇ ರೀ. ಗೋ ಟು ದಿ ಕೌಂಟರ್ 6 ಆ್ಯಂಡ್ ಹಿ ವಿಲ್ ಹೆಲ್ಪ್ ಯು, ಥ್ಯಾಂಕ್ ಯು, ಈ ರೀತಿ ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ಇದು ನೋಟ್ ಮೇಕಿಂಗ್. ನೋಟ್ ಮೇಕಿಂಗ್ ಅಂದ್ರ ಒಂದು ಪ್ಯಾರಾಗ್ರಾಫ್ ಇರ್ತದ್ರಿ. ಇದು ಕ್ರಿಕೆಟ್ ಸ್ಕೋರ್ ನೋಡಿದಂಗ ನೋಡ್ಕೊಂತ ಹೋಗ್ಬೇಕ್ರಿ. ಅಂದ್ರೆ ಸ್ಕ್ಯಾನಿಂಗ್, ಸ್ಕಿಮ್ಮಿಂಗ್ ಅಲ್ಲ, ಕಾದಂಬರಿ ಓದ್ದಂಗೆ ಓದೋದಲ್ಲ, ಕ್ರಿಕೆಟ್ ಸ್ಕೋರ್ ಓದ್ದಂಗೆ ಓದ್ಬೇಕ್ರಿ. ಯಾರು ಎಷ್ಟು ವಿಕೆಟ್ ತಗೊಂಡ್ರು, ಯಾರು ಎಷ್ಟು ಸ್ಕೋರ್ ಮಾಡಿದ್ರು, ಕೇರ್ಲೆಸ್ಲಿ ನೋಡಿದ್ರೆ ವೆರಿ ಕೇರ್ಫುಲಿ ನೋಡ್ತೀವಲ್ಲ, ಇಂಟೆನ್ಸಿವ್ ಕೇರ್ ಮಾಡಿ ಓದ್ಬೇಕ್ರಿ. ಓದಿ ಇವಾಗ ಒಂದು ಸ್ವಲ್ಪ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಇವಾಗೇನ 2025ದಲ್ಲಿ ಹೆಂಗಿದೆ ಅಂದ್ರೆ 4 into half 2 marks ಐತಿ. ಕೊಟ್ಟ ಪ್ಯಾರಾಗ್ರಾಫು ಕ್ಲಿಯರ್ ಆಗಿ ಓದ್ಕೋರಿ, ಕ್ಲಿಯರ್ ಆಗಿ ನೋಡ್ಕೋಬೇಕ್ರಿ. ಇದನ್ನ ಪೇಪರ್ ಅಂತದ. 1 ಯಾವ್ದತ್ತೆ ಅಲ್ಲಿಗೆ ಬರ್ರಿ, ನೆಕ್ಸ್ಟ್ 2 ಯಾವ್ದತ್ತೆ ಅಲ್ಲಿಗೆ ಹೋರಿ, ನೆಕ್ಸ್ಟ್ 3 ಯಾವ್ದತ್ತೆ ಅಲ್ಲಿಗೆ ಹೋರಿ, ನೆಕ್ಸ್ಟ್ 4 ಯಾವ್ದತ್ತೆ ಅಲ್ಲಿಗೆ ಬರ್ರಿ, 5 6 7 8 ಹಿಂಗೆ ಬರಬೇಕು. ಬ್ಲ್ಯಾಂಕ್ ಅನ್ನು ತುಂಬುವಾಗ ಈ ಕ್ಲೂನ ಸರಿಯಾಗಿ ಓದ್ಬೇಕ್ರಿ. ಓದ್ಕೊಂಡು ಇದರ ಹೆಲ್ಪ್ ತಗೊಂಡು, ಈ ಪ್ಯಾಸೇಜನ್ನ ಹೆಲ್ಪ್ ತಗೊಂಡು ಇಲ್ಲಿ ತುಂಬಬೇಕಾದನ್ನು ತುಂಬಬೇಕು. ನೀವು ಡಿಸೈನ್ ಹಾಕಿ ಇದನ್ನ ಚಾರ್ಟ್ ಹಾಕಿ ಹಿಂಗಾರ ಬರಿಬೋದು, ಇಲ್ಲಕಂದ್ರೆ 1 2 3 4 ಅಂತ ಬರಿಬೋದ್ರಿ. ಇದನ್ನೆಲ್ಲ ಹಾಕೋದು ಬಿಟ್ಟು. ಆದರೆ ಒಂದು ಸ್ವಲ್ಪ ಮುಖ ಗಂಟು ಹಾಕ್ತೀವಿ ಈ ಥರ ಬರೆದಾಗ ಮಾರ್ಕ್ಸ್ ಕೊಡೋಕೆ. ಯಾಕಂದ್ರೆ ಚೊಕ್ ಹೇಳ್ತಾರೆ ಅವರು, ಹಿಂಗೆ ಬರಿಬೇಕಂತ ಹೇಳ್ತಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಫಿಲ್ ದ ಬಾಕ್ಸಸ್ ಅಂತಾರೆ. ಬಾಕ್ಸನ್ನು ನಾವು ಫಿಲ್ ಮಾಡಬೇಕಾಗಿದೆ, ಅಂದ್ರೆ ಬಾಕ್ಸ್ ಹಾಕ್ಬೇಕ್ರಿ ನಾವು ರೀ. ಒಂಚೂರು ಶಾರ್ಟ್ಕಟ್ ರೂಟ್ ಹಿಡಿದು ಹೋಗ್ತೀವ್ರಿ, ಮಾರ್ಕ್ಸ್ ಕೊಡ್ತಾರ್ರಿ, ಹಂಗೇನು ಪನಿಷ್ಮೆಂಟ್ ಕೊಡೋದಿಲ್ಲ. ಆನ್ಸರ್ ಮಾಡೋದು ಪದ್ಧತಿ ಗೊತ್ತಾಯ್ತು, ಬರ್ರಿ. ಈ ಫ್ಲೋ ಚಾರ್ಟ್ ಅನ್ನು ಬಿಡಿಸೋಣ. ಪೇಪರ್ ವಾಸ್ ಡಿಸ್ಕವರ್ಡ್ ಅಬೌಟ್ ದ ಪೇಪರ್ ಅದು ಹಿಂದೊಂದು ಯಾವುದೋ ಹಳೆ ಕ್ವಶನ್ ಪೇಪರ್ನಲ್ಲಿ ಬಂದಿತ್ತಿದು, ಬಿಡಿಸಿನಿ. ಭಾಳ ವರ್ಷದ ಹಿಂದೆ ಬಂದೈತ್ರಿ ಇದು. ಪೇಪರ್ ವಾಸ್ ಡಿಸ್ಕವರ್ಡ್ ಇನ್ ಚೈನಾ ಬೈ ಅನ್ ಆಫೀಷಿಯಲ್ ನೇಮ್ಡ್ ಸಾಯಿ ಲುನ್. ಟಿ ಸೈಲೆಂಟ್ ಮಾಡ್ಬೇಕಂತ ಐತಿದೆ, ಲೈಕ್ ಸುನಾಮಿ. ಮಾಹಿತಿ ತಗೋರಿ ನೀವ್ರಿ. ಪೇಪರ್ ವಾಸ್ ಡಿಸ್ಕವರ್ಡ್ ಇನ್ ಚೈನಾ ಬೈ ಅನ್ ಆಫೀಷಿಯಲ್ ನೇಮ್ಡ್ ಸಾಯಿ ಲುನ್. ಮಾಹಿತಿ ಭಾಳ ಇಂಪಾರ್ಟೆಂಟು. ಎಲ್ಲಿ? ಚೈನಾದಲ್ಲಿ, ಸಾಯಿ ಲುನ್ ಅವರಿಂದ. ಹೀ ಡಿಸ್ಕವರ್ಡ್ ಇಟ್ ಇನ್ ಅಬೌಟ್, ಇದು ಗೊತ್ತಿರಲಿ, AD 105. Until then, most of the documents in China had been written on parchment and vellum. ಗೊತ್ತಿರಲಿ, ಇವನು ಭಾಳ ಇಂಪಾರ್ಟೆಂಟ್ ವರ್ಡ್ಸ್ ಇವ್ರಿ. ಪ್ಯಾಸೇಜ್ ಓದುವಾಗ ಹಿಂಗೆ ನೋಡ್ಬೇಕ್ರಿ. ಪಾರ್ಚ್ಮೆಂಟ್ ವಾಸ್ ಮೇಡ್ ಫ್ರಾಮ್ ದ ಸ್ಕಿನ್ ಆಫ್ ಗೋಡ್ಸ್ ಆರ್ ಶೀಪ್. ದೊಡ್ಡ ದೊಡ್ಡ ಗೋಡ್ಸ್, ದೊಡ್ಡ ದೊಡ್ಡ ಶೀಪ್. ವೆಲಮ್ ವಾಸ್ ಮೇಡ್ ಫ್ರಾಮ್ ದ ಸ್ಕಿನ್ ಆಫ್ ಎ ಕಾಫ್, ಮರಿ. ಎ ನಂಬರ್ ಆಫ್ ಅನಿಮಲ್ಸ್ ಹ್ಯಾಡ್ ಟು ಬಿ ಕಿಲ್ಡ್ ಟು ಮೇಕ್ ಎ ಬುಕ್. ಮತ್ತೆ however now we do not have to do that. We use wood pulp at present for making paper. ಬರ್ರಿ, ಈಜಿ ಐತಿ, ಡಿಫಿಕಲ್ಟ್ ಇಲ್ಲ. ಬಟ್ ಹಿಂದಿಂದ ಒಂದು ಸ್ವಲ್ಪ ಒಂದು ಅನಿಮಲ್ಸ್ ಅದು ಇರ್ತದೆ, ಟಫ್ ಇತ್ತು. ಬರ್ರಿ ನೋಡೋಣ. ಪೇಪರ್ ಫಸ್ಟ್ ಒನ್, ಆಟ್ ಪ್ರೆಸೆಂಟ್ ಮೇಡ್ ಫ್ರಾಮ್. ಎಲ್ಲಿದ್ರು ಇದು ನಂಬರ್ 1 ಇಲ್ಲಿ ತಂದು ಕೇಳ್ಯಾರಪ್ಪ. At present made from. However, we do not use, as we use wood pulp. ಇಲ್ಲ ಐತೆ ನೋಡ್ರಿ. At present ಅಂತಾರೆ for making paper. Present time paper at present time made from wood pulp. ಎಲ್ಲಿದ್ದು ಒಂದೇ ಬ್ಲ್ಯಾಂಕ್ ತುಂಬಕ್ಕೆ ಲಾಸ್ಟ್ ಇಂದ ಕೊಡ್ಬೋದು ಅನ್ಸರ್, ಹಿಂಗದ ಕೊಡಬಹುದ್ರಿ.
Number 2, discovered by. Present time made from. ಈ ಮತ್ತೆ ಫಸ್ಟಕ್ಕೆ ಹೋಗ್ತೀವ್ರಿ. ಇಲ್ಲ ನೋಡ್ರಿ, ಮತ್ತೆ ಫಸ್ಟಕ್ಕೆ ಬರ್ತೀವಿ. ಏನು ಜಂಬಲ್ಡ್ ಮಾಡ್ಯಾರ ಹಿಂಗೆ, ಶಾರ್ಪ್ ಇರ್ಬೇಕು ನೀವು ರೀ. ಚಲೋ. ಮತ್ತೆ ಪೇಪರ್ ವಾಸ್ ಡಿಸ್ಕವರ್ಡ್ ಬೈ ಅಂತಾರ, ಬೈ ಎನ್ ಆಫಿಷಿಯಲ್. ಹೌದಲ್ಲ, ಸಾಯಿಲುನ್. ಇದನ್ನ ಬರ್ರಿ, ಇದು 1 ಹಾಕ್ರಿ, ಇದಕ್ಕೆ 2 ಹಾಕ್ರಿ. ಡಿಸ್ಕವರ್ಡ್ ಇನ್ ಚೈನಾ. ಇಯರ್ ಆಫ್ ಡಿಸ್ಕವರಿ ಚೈನಾ. ಹೌದಲ್ಲ, ಅಬೌಟ್ 105 AD. ಇದು ಡಾಕ್ಯುಮೆಂಟ್ಸ್ ಬಿಫೋರ್ AD 105 ರಿಟರ್ನ್ ಆನ್ ಪಾರ್ಚ್ಮೆಂಟ್ ಅಂಡ್ ವೆಲಮ್ ಅಂತ ಇದ್ದಂಗೆ ಐತೆ ನೋಡ್ರಿ. Parchment was made from the until then most of the documents in China had been written on parchment and vellum. Parchment and vellum. 5. 6 another made from skin of. ಇಲ್ಲಿ ತಗೋಬೇಕದು ಪಾರ್ಚ್ಮೆಂಟ್, ಇಲ್ಲಿ ವೆಲಮ್ ಅದಾರೆ. ಪಾರ್ಚ್ಮೆಂಟ್ ಇಲ್ಲಿ ಹಾಕಿರಿಲ್ಲ, ಇಲ್ಲಿ ತುಂಬಬೇಕಾದದ್ದು ಪಾರ್ಚ್ಮೆಂಟ್ಗೆ ಸಂಬಂಧಪಟ್ಟದ್ದು ತುಂಬಬೇಕು. ಪಾರ್ಚ್ಮೆಂಟ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್. ಪಾರ್ಚ್ಮೆಂಟ್ ವಾಸ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್ ಗೋಡ್ಸ್ ಆರ್ ಶೀಪ್ಸ್. ಆರ್ ಅಂತ ಐತೇನೆ ಇಲ್ಲಿ, ಆರ್ ಬ್ಯೂಟಿಫುಲ್ ಕೊಟ್ಟವಲ್ರಿ. ಗೋಡ್ಸ್ ಆರ್ ಶೀಪ್ಸ್. ಶೀಪ್ಸ್ ಅನ್ಬಾರ್ದಂತದ, ಶೀಪ್. ಎಸ್, ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್ ಫಾರ್ಮ್ ಸೇಮ್ ಅದ. ಶೀಪ್, ಫಿಶ್, deer, beer. ನೆಕ್ಸ್ಟ್ ಇಲ್ಲಿ ವೆಲಮ್ ತುಂಬಿರಲ್ಲ, ವೆಲಮ್ ಅದಲ್ಲ, ಇಲ್ಲಿ ತುಂಬಿದ್ದೇನು ತುಂಬೈತೆ ನಾವು, ವೆಲಮ್ ಅಂತ ತುಂಬಿರಲ್ಲ. ಪಾರ್ಚ್ಮೆಂಟ್ ವೆಲಮ್ ಸಂಬಂಧಪಟ್ಟೆ ಮತ್ತೆ ಇನ್ಫಾರ್ಮೇಶನ್ ಕೊಡ್ರಿ. ಮೇಡ್ ಫ್ರಮ್ ದ ಸ್ಕಿನ್ ಆಫ್ ವೆಲಮ್ ವಾಸ್ ಮೇಡ್ ಫ್ರಮ್ ದ ಸ್ಕಿನ್ ಆಫ್ ಎ ಕಾಫ್. ಫಿನಿಶ್ಡ್. Okay, last letter. Write a letter of application in response to the following advertisement which appeared in the Vijaya Karnataka dated 5th September 2023. Write XXX ಇವತ್ತು 4 ಬರಿಬೇಕು, 4X ಬರಿತೀವ್ರಿ. ಫಾರ್ ನೇಮ್ ಅಂಡ್ YY ಫಾರ್ ಅಡ್ರೆಸ್. ವಾಂಟೆಡ್ ಕಂಪ್ಯೂಟರ್ ಅಸಿಸ್ಟೆನ್ಸ್, ಕ್ವಾಲಿಫಿಕೇಶನ್ PUC ವಿತ್ ಫಸ್ಟ್ ಕ್ಲಾಸ್, ಕಂಪ್ಯೂಟರ್ ನಾಲೆಜ್, ಫ್ಲೂಯೆನ್ಸಿ ಇನ್ ಕನ್ನಡ ಇಂಗ್ಲಿಷ್, ಎಕ್ಸ್ಪೀರಿಯನ್ಸ್ ಪ್ರೆಫರ್ಡ್, ಅಪ್ಲೈ ವಿದಿನ್ 10 days to the principal ನವಭಾರತ ಪಬ್ಲಿಕ್ ಸ್ಕೂಲ್, BH ರೋಡ್, ಶಿವಮೊಗ್ಗ. ಈ ಲೆಟರ್ನ ನನಗೆ ಹೆಂಗೆ ಬಿಡಿಸ್ಲಿಕ್ಕೆ ಆಗ್ತೈತಿ? ಟಫ್ ಅದ ಈಗ ಬಿಡಿಸ್ಲಿಕ್ಕೆ. ಟೈಮ್ ಟಫ್ ರೀ, ಟಫ್ ಇನ್ ಕನೆಕ್ಷನ್ ಟು ಟೈಮ್. ಹಿಂಗಾಗಿ ನಾನು ನಿಮ್ಮದು ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ 2025 ಅದ್ರಾಗ 2 ಲೆಟರ್ ಕೊಟ್ಟಾರೆ. ಆ 2 ಲೆಟರ್ಗಳನ್ನ ಬಿಡಿಸಿ ಹಾಕೀನಿ. ಸೆಕೆಂಡ್ PUCಗೆ ಒಂದು ಕನ್ಫರ್ಮ್ ಇರಲಿ ನಿಮಗೆ. ಜಾಬ್ ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಯಾವ್ದು ಕೇಳೋದಿಲ್ಲ. ಇನ್ನು ಫಸ್ಟ್ ಇಯರ್ಗೆ ಸ್ವಲ್ಪ ಬೇರೆ ಕೇಳೋ ಸಾಧ್ಯತೆ ಐತಿ. ಏನು ಕೇಳ್ತಾರ? ಲೀವ್ ಸ್ಯಾಂಕ್ಷನ್ ಮಾಡ್ರಿ, ಇಲ್ಲಕ್ಕ ಅಂತಂದರೆ TC ಕೊಡ್ರಿ, LC ಕೊಡ್ರಿ, ಲೆಟರ್ ಆಫ್ ಕಂಪ್ಲೇಂಟ್, ಸೀಕಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಇನ್ಫಾರ್ಮೇಷನ್ ಐತೆ ಫಸ್ಟ್ PUCಗೆ. ಬಟ್ ಸೆಕೆಂಡ್ PUCಗೆ ಓನ್ಲಿ ಜಾಬ್ ಅಪ್ಲಿಕೇಶನ್ನು. ನಾನು ಬೇಕಾದಷ್ಟು ಈ ಕ್ವಶನ್ ಬ್ಯಾಂಕ್ನ 2 ಲೆಟರ್ಗಳನ್ನು ಹಾಕೀನಿ. ಅವನ್ನ ನೋಡ್ಕೊಡ್ರಿ, ಜಸ್ಟ್ ಲಿಸನ್ ಮಾಡ್ರಿ. ಮತ್ತು ಕ್ವಶನ್ ಬ್ಯಾಂಕ್ನ ಲೆಟರ್ಗಳನ್ನು ಬಿಡಿಸೋಕ್ಕಿಂತ ಪೂರ್ವದಲ್ಲಿ ನಂದೇ ಒಂದು ಥೇರಿ ಹೇಳೀನಿ. ಜಾಬ್ ಅಪ್ಲಿಕೇಶನ್ ಹೇಗೆ ಬರಿಬೇಕಂತ ತಿಳ್ಕೊಂಡು ನೆಕ್ಸ್ಟ್ ಕ್ವಶನ್ ಬ್ಯಾಂಕ್ ನಾನು ಕ್ವಶನ್ ಬಿಡಿಸೀನಿ. ಮೊದಲು ಥೇರಿ ಹೇಳಿಬಿಡ್ತೀನಿ, ಅದನ್ನು ನೋಡ್ರಿ. 2 ಕ್ವಶನ್ ಬ್ಯಾಂಕ್ ನಾನು ಕ್ವಶನ್ ಪೇಪರ್ ಬಿಡಿಸಿದ್ದನ್ನು ನೋಡ್ರಿ. ಇನ್ನೂ ಬೇಕಂದರೆ 2015ದಿಂದ 2020 ತನಕ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಕ್ವಶನ್ಸ್ಗಳನ್ನ ಬಿಡಿಸಿ ಹಾಕೀನಿ. ಅವನ್ನ ನೀವು ನೋಡ್ರಿ. ಎಷ್ಟು ನೋಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಒಂದು 5 ಲೆಟರ್ನ ನೀವು ನೋಡ್ರಿ. ಈ ಲೆಟರ್ನ ಆರಾಮಾಗಿ ನಿಮ್ಮಷ್ಟಕ್ಕೆ ನೀವೇ ಬರ್ತೀರಿ. ಏನ್ರಿ ಸೆಲ್ಫ್ ಡಿಪೆಂಡೆಂಟ್ ಆಗ್ತೀರಿ. ನಾನೇನು ಹೇಳೋದು ಬೇಕಾಗಿಲ್ಲ, ಅದನ್ನು ಆರಾಮಾಗಿ ನೀವೇ ಬರಿತೀರಿ. ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗನ್ನಿಸ್ತದ ಇನ್ನು ಒಂದು ಕ್ವಶನ್ ಪೇಪರ್ ಓದೋದು ಇದು. ಅದೊಂದು ಕ್ವಶನ್ ಪೇಪರ್ ಇವತ್ತೇ ಬಿಡಿಸಿ ಹಾಕ್ಬಿಡ್ತೀನಿ, ಇಲ್ಲ ನಾಳೆ ಬಿಡಿಸಿ ಹಾಕ್ತೀನಿ. ಅದೊಂದು ನೋಡ್ಕೊಂಬಿಟ್ರಿ. ಇದೊಂದು ಸೆಟ್ ಏನು ಕೊಟ್ಟಲ್ಲ ಇವ್ರು ಯಾರು, ಕಬ್ಬೂರ್
ಪಬ್ಲಿಕೇಶನ್ಸ್ ಯೂಟ್ಯೂಬ್ ಈ ಸರ್ಗಳಿಗೆ ನಾನು ಬಹಳ ಸಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಎಷ್ಟೋ ಸಲ ಥ್ಯಾಂಕ್ಸನ್ನು ನಾನು ಹೇಳಲೇಬೇಕು. ಅವರು ಒಂದೇನೋ ಹೆಲ್ಪ್ ಮಾಡಿದರು ಟೀಚರ್ಗೆ, ನಾನು ಹುಡುಗರಿಗೆಲ್ಲ ಹೆಲ್ಪ್ ಮಾಡಿದೆ. ಹಾಗಾಗಿ ನಿಮ್ಮ ಪರವಾಗಿ ನನ್ನ ಪರವಾಗಿ ಈ ಸರ್ಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಐ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತು ನೋಡ್ಕೊಡ್ರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ಐತಿ. ಅದೊಂದು ಕ್ವಶನ್ ಪೇಪರ್ ಹಾಕಿದೆ ಅಂತಂದ್ರೆ ನನ್ನ ಕೆಲಸ ಮುಗಿತದ. ಅಂದರೆ ಮತ್ತೆ 25ದಲ್ಲಿ 24ದಲ್ಲಿ ಇರುವಂಥ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಏನಾದ್ರೆ ಸಿಕ್ಕು ಅಂದ್ರೆ 25ದಲ್ಲಿ ಬಂದವ ಈಗ ಒಂದಷ್ಟು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಇಟ್ಟೀನಿ. ಈ ವರ್ಷ ಈಗ ನಡೆದವಲ್ಲ ಎಕ್ಸಾಮು, ಆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಹಾಕ್ತೇನೆ ಸ್ವಲ್ಪ. ಅನಂತರ ಒಂದಿಷ್ಟು ಟೆಕ್ಸ್ಟ್ ಬುಕ್ ನಾನು ಒಂದು 50% ಸಿಲೆಬಸ್ ಅಪ್ ಟು ದ ಗಾರ್ಡ್ನರ್ ಅಂತ ಅನ್ಸ್ತದ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮಾಡಿ ಹಾಕೀನಿ. ಗ್ರಾಮರಿಗೆ ಸಂಬಂಧಪಟ್ಟು ಎಲ್ಲ ಮಾಡಿ ಹಾಕೀನಿ. ಕ್ವಶನ್ ಬ್ಯಾಂಕ್ ನಾನು ಲೆಸನ್ಗೆ ಸಂಬಂಧಪಟ್ಟು ದ ಗಾರ್ಡ್ನರ್ ತನಕ ಬಂದೀನಿ. ಮುಂದಿನ ಎಲ್ಲ ಮತ್ತೆ ಅವನು ಕೂಡ ಕ್ವಶನ್ ಹಾಕ್ತಿರ್ತೀನಿ. ಫಸ್ಟ್ ಇಯರ್ದು ಕೂಡ ಹಾಗೆ ಮಾಡ್ತೀನಿ. ನೋಡ್ತಾರ್ರಿ, ಆ್ಯನ್ಯುವಲ್ ಎಕ್ಸಾಮಿನೇಷನ್ ಬರೋ ತನಕ ಅಷ್ಟೊತ್ತಿಗೆ ಪ್ರಿಪರೇಟರಿ ಎಕ್ಸಾಮ್ ಬರ್ತವೆ, ಪ್ರಿಪರೇಟರಿ ಕ್ವಶನ್ಸ್ಗಳನ್ನ ಹಾಕ್ತೀನಿ. ಅನಂತರ ಮಾಡಲ್ ಕ್ವಶನ್ ಪೇಪರ್ಗಳು ಸಾಕಷ್ಟು ಇದ್ದಾವೆ, ಗೌರ್ಮೆಂಟ್ದವ್ರು ಬಿಟ್ಟದ್ದು ಇದ್ದಾವೆ, ಅವನ್ನೆಲ್ಲ ಬಿಡಿಸಿ ಹಾಕ್ತೀನಿ. ನೋಡ್ತಾ ಇರ್ರಿ, ಸಬ್ಸ್ಕ್ರಿಪ್ಷನ್ ಮಾಡಿ ಇಟ್ಕೊಡ್ರಿ. ಹಾಕು ವಿಡಿಯೋವೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂತು ಅಲರ್ಟ್ ಮಾಡ್ತವೆ. ಥ್ಯಾಂಕ್ ಯು.